ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಅನಾಮಿಕ ದೂರುದಾರ ಬಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈಗಾಗಲೇ ಗುಂಡಿ ಅಗೆಯುವಂತ ಕೆಲಸ ಶುರುವಾಗಿದೆ. ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪಾಯಿಂಟ್ ನಂಬರ್ 13ರ ಶೋಧ ಕಾರ್ಯ ಕಂಟಿನ್ಯೂ ಆಗುತ್ತೆ. ಕಾರಣ ನಿನ್ನೆ ಮಳೆ ಬರ್ತಾ ಇದ್ರೂ ಕೂಡ ಕೊಡೆ ಹಿಡಿದು ಎಸ್ಐಟಿ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನ ನಡೆಸಿಕೊಟ್ಟಿದ್ದಾರೆ. ಹಂಗಿದ್ರೂ ಕೂಡ ಗುಂಡಿಯಲ್ಲಿ ಏನೂ ಸಿಕ್ಕಿಲ್ಲ. 18ರಿಂದ 22 ಅಡಿ ಆಳಕ್ಕೆ ಹೋದ್ರೂ ಕೂಡ 18 ಅಡಿ ಅಗಲ 22 ಅಡಿ ಆಳ. ಹಂಗಿದ್ರೂ ಅಲ್ಲಿ ಏನೂ ಸಿಕ್ಕಿಲ್ಲ. ಬದಲಾಗಿ ಬೇರೆ ಬೇರೆ ಬಣ್ಣದ ಮಣ್ಣುಗಳು ಮಾತ್ರ ಸಿಕ್ಕಿತು. ಮತ್ತೆ ತ್ಯಾಜ್ಯ ವಸ್ತುಗಳಿದ್ದಾವೆ ಅನ್ನೋದು ಗೊತ್ತಾಗಿದೆ. ಸದ್ಯ ಇನ್ನೂ ಕೂಡ ಅನಾಮಿಕ ದೂರುದಾರ ಇದೇ ಜಾಗದಲ್ಲಿ ಅಗಿರಿ, ಇಲ್ಲೇ ಕಳೆ ಬರ ಇದೆ, ಇಲ್ಲೇ ಶವ ಹೂತಿಟ್ಟಿದ್ದೇನೆ ಅನ್ನುವಂತ ಸೂಚನೆ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅನಾಮಿಕ ದೂರುದಾರ ಆಕ್ಟಿವ್ ಆಗಿ ಅಲ್ಲಗಿರಿ ಇಲ್ಲಿ ಬೇಡ ಅಂತೇಳಿ ಆತನೇ ಖುದ್ದಾಗಿ ಸ್ಥಳಗಳನ್ನ ಅಲ್ಲಿ ತೋರಿಸ್ತಾ ಇದ್ದಾನೆ. ಈ ಪಾಯಿಂಟ್ ನಂಬರ್ 13ಅನ್ನ ಬಹಳ ಅಗಲವಾಗಿ ಅಥವಾ ವಿಸ್ತಾರವಾಗಿ ಗುರುತಿಸಲಾಗಿದೆ. ಕಾರಣ 8 ಶವಗಳನ್ನ ಇದೇ ಜಾಗದಲ್ಲಿ ನಾನು ಹೂತಾಕಿದ್ದೆ ಅಂತ ಅನಾಮಿಕ ದೂರುದಾರ ಹೇಳಿದ್ದು. ಅಲ್ಲಿ ಅಣೆಕಟ್ಟೆಯ ತಡೆಗೋಡೆ ಇದೆ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಅಗಿಬೇಕೋ ಬೇಡವೋ ಅನ್ನುವಂಥ ಗೊಂದಲಗಳಿದ್ವು. ಬಟ್ ನಿನ್ನೆ ಹಿಟಾಚಿಯನ್ನ ಬಳಸಿ ಅಗೆಯಲಾಯಿತು. ಜೊತೆಗೆ ಡ್ರೋನ್ ಮೌಂಟೆಡ್ GPRನ ಕೂಡ ನಿನ್ನೆ ಬಳಕೆ ಮಾಡಿದ್ರು. ತದನಂತರದಲ್ಲಿ ಮಳೆ ಬಂತು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಕೆಸರಾಯಿತು ಅನ್ನುವಂಥ ಕಾರಣಕ್ಕೆ ಮತ್ತೆ GPR ಬಳಕೆ ಮಾಡೋದಕ್ಕಾಗಲಿಲ್ಲ. ಬಟ್ ಅಲ್ಲಿ GPRನಲ್ಲಿ ಏನೂ ಡಿಟೆಕ್ಟ್ ಆಗಿಲ್ಲ. ಬದಲಿಗೆ ದೂರುದಾರ ತೋರಿಸಿದಂಥ ಜಾಗವನ್ನು ದೂರುದಾರ ತೋರಿಸ್ತಾ ಅನ್ನುವಂಥ ಕಾರಣಕ್ಕೆ SIT ಅಧಿಕಾರಿಗಳು ಅಲ್ಲಿ ಹಿಟಾಚಿ ಬಳಸಿ ಅಗೆಯೋದಕ್ಕೆ ಅಂತ ಸೂಚನೆ ಕೊಟ್ಟರು. 22 ಅಡಿ ಆಳಕ್ಕೆ ಹೋದ್ರು, 18 ಅಡಿ ಅಗಲವನ್ನು ಆಗಿದ್ರು. ಹಂಗಿದ್ರೂ ಕೂಡ ಅಲ್ಲಿ ಏನೇನೂ ಸಿಕ್ಕಿಲ್ಲ. ಒಟ್ಟು 13 ಪಾಯಿಂಟ್ಗಳನ್ನು ಮೊದಲ ಹಂತದಲ್ಲಿ ಗುರುತಿಸಲಾಗಿತ್ತು. 12 ಪಾಯಿಂಟ್ಗಳು ಫಿನಿಶ್ ಆಗಿದ್ವು. ಬಂಗ್ಲಗುಡ್ಡದಲ್ಲೂ ಕೂಡ ಆಗಿದ್ರು. ಅಲ್ಲಿ ಅಸ್ಥಿ ಸಿಕ್ಕಿದ್ರು ಕೂಡ ಆ ಅಸ್ಥಿಗೂ ಈತನಿಗೂ ಸಂಬಂಧ ಇಲ್ಲ ಎನ್ನಲಾಗ್ತಾ ಇದೆ. ಅದರ ಬೆನ್ನಲ್ಲೇ 13ನೇ ಪಾಯಿಂಟ್ ಬಹಳ ಕುತೂಹಲವನ್ನು ಕೆರಳಿಸಿತ್ತು. ಅದೇ ಪಾಯಿಂಟ್ನ ಸುತ್ತಮುತ್ತ ಆಸುಪಾಸಿನಲ್ಲಿ 100 ಮೀಟರ್ ವ್ಯಾಪ್ತಿಯಲ್ಲಿ ಈಗ ಗುಂಡಿಯನ್ನು ಅಗಿತಾ ಇದ್ದಾರೆ. ಏನಾದರೂ ಸಿಗಬಹುದು, ಅಸ್ಥಿ ಸಿಗಬಹುದು ಅಂತ. ಆತ 8 ಶವಗಳನ್ನು ಇದೇ ಜಾಗದಲ್ಲಿ ಹೂತಿದ್ದೆ ಆದರೆ ಅಟ್ಲೀಸ್ಟ್ ಮೂಳೆಗಳು ಅಥವಾ ಒಂದು ಶವದ ಅಸ್ಥಿ ಆದರೂ ಸಿಗಬೇಕು. ಇನ್ನೂ ಸಿಗಲಿಲ್ಲ ಅಂತ ಅಂದರೆ ಮುಂದಿನ ನಡೆ ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ನಿನ್ನೆ 22 ಅಡಿ ಆಳ 18 ಅಡಿ ಅಗಲ ಆಗಿದ್ರೂ ಕೂಡ ಏನೂ ಸಿಕ್ಕಿಲ್ಲ. ಇವತ್ತು ಕೂಡ ಅದೇ ಜಾಗದಲ್ಲಿ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಅಲ್ಲಿ ವಾತಾವರಣ ಹೆಂಗಿದೆ? ಮಳೆ ಬರ್ತಾ ಇದೆಯಾ? GPR ಬಳಸುವಂಥ ಸಾಧ್ಯತೆ ಇದೆಯಾ? GPR ಉಪಯೋಗ ಇವತ್ತು ಕೂಡ ಆಗುತ್ತಾ ಆಗಲ್ವಾ? ಸೌಖ್ಯ, ಹೌದು. ಪಾಯಿಂಟ್ ನಂಬರ್ 13 ಅನ್ನುವಂಥದ್ದು ಮುಗಿಯದ ಕಥೆಯಾಗಿದೆ. ಡೇ 1ಇಂದ ಇದರ ಉತ್ಖನನಕ್ಕೆ ಮುಹೂರ್ತವೇ ಕೂಡಿ ಬಂದಿರಲಿಲ್ಲ. ನಿನ್ನೆ ಉತ್ಖನನಕ್ಕೆ ಮುಹೂರ್ತ ಕೂಡಿ ಬಂದ ಬಳಿಕ ಈಗ ಮತ್ತೊಮ್ಮೆ ಅದರ ಉತ್ಖನನ ಮಾಡಬೇಕು ಅಂತ ಅನಾಮಿಕ ದೂರುದಾರ ಪಟ್ಟು ಹಿಡಿದಿದ್ದಾನೆ. ಸದ್ಯ ನಾನು ಆ ಸ್ಪಾಟ್ ಸಮೀಪದಲ್ಲೇ ಇದ್ದೇನೆ. ನಿನ್ನೆ ಇಡೀ ದಿನ ಕಾರ್ಯಾಚರಣೆ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಏನೂ ಕೂಡ ಪತ್ತೆ ಆಗಿರಲಿಲ್ಲ. ಬರೋಬ್ಬರಿ 12 ಅಡಿ ಆಳಕ್ಕೆ ನಿನ್ನೆ ಉತ್ಖನನವನ್ನು ಮಾಡಲಾಗಿತ್ತು. ಒಂದಲ್ಲ 2 ಹಿಟ್ಯಾಚಿಯ ಮೂಲಕ, ಒಂದು ಮಿನಿ ಹಿಟ್ಯಾಚಿ ಮತ್ತು ಒಂದು ದೊಡ್ಡ ಹಿಟ್ಯಾಚಿಯ ಮೂಲಕ ಕಾರ್ಯಾಚರಣೆಯನ್ನು ನಡೆಸಿದರು. ಸಂಜೆ 7 ಗಂಟೆಯವರೆಗೂ ಕೂಡ 7-7:30ವರೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಏನು ಪತ್ತೆ ಆಗಿರಲಿಲ್ಲ. ಆ ಬಳಿಕ ಅದೇ ಕ್ಷಣದಲ್ಲಿ SIT ಅಧಿಕಾರಿಗಳು ಮಣ್ಣು ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಅನಾಮಿಕ ದೂರುದಾರ ಮಾತ್ರ ಈಗ ಈ ಜಾಗದಲ್ಲಿ ನಾನು ಸಾಕಷ್ಟು ಶವಗಳನ್ನು ಹೂತಿಟ್ಟಿದ್ದೇನೆ, ನನಗೆ ಇನ್ನೊಂದು ಅವಕಾಶವನ್ನು ಕೊಡಬೇಕು, ನಾಳೆ ಕೂಡ ಇದರ ಪಕ್ಕದ ಜಾಗದಲ್ಲಿ ನೀವು ಉತ್ಖನನವನ್ನು ಮಾಡಿ ಅನ್ನುವಂಥ ರೀತಿ ಆತ ಪಟ್ಟು ಹಿಡಿದಿದ್ದ. ಇದೇ ಕಾರಣಕ್ಕೆ SIT ಕೂಡ ಆತನ ಒಂದು ಮನವಿಗೆ ಸ್ಪಂದಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತು ಕೂಡ ಇಲ್ಲೇ ಕಾರ್ಯಾಚರಣೆ ನಡೆಯೋದು ಬಹುತೇಕ ಪಕ್ಕ ಆಗಿದೆ. ಈ ನಡುವೆ ಇವತ್ತು ಬೆಳಿಗ್ಗೆ SIT ಕಚೇರಿಯಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೆ ಅದರ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಇವತ್ತು ಕೂಡ ಒಂದಿಬ್ಬರು ಸಾಕ್ಷಿಗಳು SIT ಕಚೇರಿಗೆ ಬರ್ತಾರೆ ಅನ್ನೋಂಥ ಮಾಹಿತಿ ಇದೆ. ಹಾಗಾಗಿ SIT ಇವತ್ತಿನ ನಿರ್ಧಾರ ಏನು, ಆದರೆ ಇಲ್ಲೇ ಉತ್ಖನನವನ್ನು ಮಾಡಬೇಕು ಅನ್ನುವಂಥದ್ದವರ ನಿರ್ಧಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹಿಟ್ಯಾಚಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಿನ್ನೆ ಇದು ಸಮಾಧಿಯನ್ನು ಅಗೆದು ವಾಪಸ್ ಮಣ್ಣು ತುಂಬಿಸಿರುವಂಥ ಜಾಗ ಮತ್ತು ಇಲ್ಲಿ ಭದ್ರತೆ ಕೂಡ ದೊಡ್ಡ ಪ್ರಮಾಣದಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ಒಂದು ಪಾಯಿಂಟಲ್ಲಿ ಉತ್ಖನನ ಮಾಡಿ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಆದಂಥ ಸಂದರ್ಭ
ಅಲ್ಲಿ ಸಾಮಾನ್ಯವಾಗಿ ಭದ್ರತೆಯನ್ನು ತೆರವು ಮಾಡ್ತಾ ಇದ್ರು. ಆದರೆ ಪಾಯಿಂಟ್ ನಂಬರ್ 13ರಲ್ಲಿ ಇವತ್ತು ಕೂಡ ಭದ್ರತೆ ಮುಂದುವರೆದಿದೆ. ಸಾಕಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ನಾರ್ಮಲ್ ಆಗಿ ಒಂದೋ ಎರಡೋ ಸಿಬ್ಬಂದಿಗಳನ್ನು ಇಲ್ಲಿ ಶಸ್ತ್ರಸಜ್ಜಿತವಾಗಿ ನಿಯೋಜನೆ ಮಾಡ್ತಾ ಇದ್ರು. ಅದರಲ್ಲಿ ಸಾಕಷ್ಟು ಜನ ಇರೋದನ್ನು ಕೂಡ ನಾವು ಗಮನಿಸ್ಬೋದು. ಸುಮಾರು 8 ಜನ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಇದರ ಇಲ್ಲಿ ಇವತ್ತು ಕೂಡ ಉತ್ಖನನ ನಡೆಯೋದು ಬಹುತೇಕ ಪಕ್ಕಾ ಅನ್ನೋದು ಸಾಬೀತಾಗ್ತಾ ಇದೆ. ಹಾಗಾಗಿ ಇವತ್ತು ಮತ್ತೆ ಇಲ್ಲಿ ಕಾರ್ಯಾಚರಣೆಯನ್ನು SIT ಮಾಡೋದಕ್ಕೆ ಮುಂದಾಗಿದೆ. ಸೊ ನಿನ್ನೆ ಆತ ಬಹಳ ಪಟ್ಟು ಹಿಡಿದಿದ್ದ. ಯಾಕಂದರೆ ನಿನ್ನೆ ಆತನ ಕಾನ್ಫಿಡೆನ್ಸನ್ನು ಕೂಡ ನಾವು ಗಮನಿಸ್ಬೋದು. ಆತ ಬೇರೆಲ್ಲ ಜಾಗಗಳಿಗಿಂತಲೂ ಕೂಡ ಈ ಜಾಗದಲ್ಲಿ ಹೆಚ್ಚು ಹುಮ್ಮಸ್ಸು ಮತ್ತು ಹೆಚ್ಚು ಉತ್ಸಾಹದಿಂದ ಅಧಿಕಾರಿಗಳಿಗೆ ಜಾಗಗಳನ್ನು ತೋರಿಸೋದು, ಸೂಚನೆಗಳನ್ನು ನೀಡೋದು, ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವಂಥದ್ದನ್ನು ನಿನ್ನೆ ಮಾಡ್ತಾ ಇದ್ದ. ಅದು ಪ್ರಣವ್ ಮೋಹಂತಿ ಅವರಿಂದ ಹಿಡಿದು ಪುತ್ತೂರಿ AC ಸ್ಟೆಲ್ಲಾ ವರ್ಗೀಸ್ ಅವರ ಜೊತೆಗೂ ಕೂಡ ಬಹಳ ಗಂಭೀರವಾಗಿ ಸಮಾಲೋಚನೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಿನ್ನೆ ನಾವು ಗಮನಿಸಿದ್ದೀವಿ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಆ ಡೆಡ್ ಎಂಡ್ ಏನು ಕಾಣಿಸ್ತಾ ಇದೆ ಅಲ್ಲಿ ಅಗೆಯೋದಕ್ಕೆ ಶುರು ಮಾಡಿದರು. ಅಲ್ಲಿ ಸಾಕಷ್ಟು ಆಳಕ್ಕೆ ಹೋಗಿದ್ದಾರೆ. ಸರಿಸುಮಾರು 12 ಅಡಿ ಆಳಕ್ಕೆ ಹೋದಂಥ ಸಂದರ್ಭ ಆತ ಈ ಪಕ್ಕದ ಜಾಗದಲ್ಲೂ ಕೂಡ ಅಗಿ ಅಂತ ಹೇಳ್ತಾನೆ. ಆಗ ಈ ಮಿನಿ ಹಿಟಾಚಿಯ ಮೂಲಕ ಪಕ್ಕದ ಜಾಗವನ್ನು ಕೂಡ ಅದೇ ಆಳಕ್ಕೆ ಸರಿಸಮಾನವಾಗಿ ಅವರು ಅಗಿತಾರೆ. ಮಧ್ಯದಲ್ಲಿ ನೀರು ಕೂಡ ಸಿಗುತ್ತೆ. ನೀರು ಸಿಕ್ಕಿದಂಥ ಸಂದರ್ಭ ಡೀಸೆಲ್ ಪಂಪನ್ನು ಅಳವಡಿಸಿಯೂ ಕೂಡ ಕಾರ್ಯಾಚರಣೆ ಆ ಬಳಿಕ ಸರಿಸುಮಾರು 1.5 ಗಂಟೆಗಳ ಕಾಲ ನಡೆಯುತ್ತೆ. ಅಷ್ಟೆಲ್ಲ ಮಾಡಿ ಬಗೆದರು ಅಲ್ಲಿ ಏನೂ ಸಿಗೋದಿಲ್ಲ. ಸೊ SIT ಅಧಿಕಾರಿಗಳು ಕೈ ಚೆಲ್ಲುವಂಥ ಹೊತ್ತಿನಲ್ಲಿ ಅನಾಮಿಕ ದೂರದಾರ ಮತ್ತೆ ಪಟ್ಟು ಹಿಡಿದಿದ್ದಾನೆ. ನೀವು ಪಕ್ಕದ ಜಾಗವನ್ನು ಕೂಡ ಅಗಿಬೇಕು, ನನಗೆ ಬಹಳ ಇಲ್ಲಿ ಚೇಂಜಸ್ ಆಗಿರುವಂಥದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಆತ ಪಟ್ಟು ಹಿಡಿದಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯ ಬರ್ತಾ ಇದೆ. ಹಾಗಾಗಿ ಇವತ್ತು ಮತ್ತೆ ಇಲ್ಲಿ ಉತ್ಖನನ ನಡೆದರೆ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ಸದ್ಯ ಮೂಡ್ತಾ ಇರುವಂಥ ಪ್ರಶ್ನೆ. ಈ ನಡುವೆ ಈ ಪ್ರಕರಣ ದಿನಕ್ಕೊಂದು ತಿರುವು, ಅಂದರೆ ಇಲ್ಲಿ ತಿರುವು ಸಿಗಬೇಕಾಗಿರುವಂಥದ್ದು ಇಲ್ಲಿ ಸಿಗುವಂಥ ಅವಶೇಷಗಳು ಸಿಕ್ಕಂಥ ಸಂದರ್ಭ ಪ್ರಕರಣ ಅಥವಾ ಕಾರ್ಯಾಚರಣೆ ಬಹಳ ಜೀವಂತವಾಗಿರುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದ ಮಟ್ಟಿಗೆ ಯಾವುದೇ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ. ಪಾಯಿಂಟ್ ನಂಬರ್ 6 ಹೊರತುಪಡಿಸಿದರೆ ಬೇರೆ ಯಾವುದೇ ಜಾಗದಲ್ಲೂ ಕೂಡ ಏನು ಸಿಗ್ತಾ ಇಲ್ಲ. ಆದರೆ ಈ ನಡುವೆ ಆಗ್ತಾ ಇರುವಂಥ ಒಂದಿಷ್ಟು ಬೆಳವಣಿಗೆಗಳು, ಅಂದರೆ ಪ್ರಮುಖವಾಗಿ ಹೊಸ ಸಾಕ್ಷಿದಾರರ ಎಂಟ್ರಿ, ಜೀವಂತ ಸಾಕ್ಷಿಗಳ ಎಂಟ್ರಿ, ನಾವು ಆತ ಕಾರ್ಯಾಚರಣೆಯನ್ನು ಮಾಡಿರೋದನ್ನು ನೋಡಿದ್ದೀವಿ, ನಮಗೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಡಿ, ಮತ್ತು ಒಂದಿಷ್ಟು ದೂರುದಾರರ ಆಗಮನ, ನಾವು ಈ ಥರ ಹೆಣ ಹೂತು ಹಾಕುವಂಥದ್ದನ್ನು ನೋಡಿದ್ದೀವಿ, ನಾವು ಹೇಳಿದ ಜಾಗದಲ್ಲಿ ಉತ್ಖನನವನ್ನು ಮಾಡಿ ಅನ್ನುವಂಥ ರೀತಿಯಲ್ಲಿ SITಗೆ ಮನವಿಯನ್ನು ಅನೇಕ ಜನ ಸಲ್ಲಿಸಿದ್ದಾರೆ. ಇವತ್ತು ಕೂಡ ಒಂದಿಬ್ಬರು SIT ಕಚೇರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಅವರ ಮಾಹಿತಿ ಮತ್ತು ಅವರ ಹೇಳಿಕೆಯ ಆಧಾರದಲ್ಲಿ SIT ಮುಂದೆ ಏನು ಮಾಡುತ್ತೆ ಅನ್ನೋದು. ಯಾಕಂದರೆ ಈ ಕಾರ್ಯಾಚರಣೆಯ ಬಳಿಕ ಕಾರ್ಯಾಚರಣೆ ಏನಾದರೂ ಸ್ಥಗಿತವಾಗುತ್ತಾ? ಯಾಕಂದರೆ ನಿನ್ನೆಯ ಕಾರ್ಯಾಚರಣೆ ಏನಿದೆ ಬಹಳ ಚಾಲೆಂಜಿಂಗ್ ಕಾರ್ಯಾಚರಣೆ, ಮತ್ತು SIT ಒಂದು ಹಂತಕ್ಕೆ ರಿಸ್ಕ್ ತೆಗೆದುಕೊಂಡು ಇಲ್ಲಿ ಕಾರ್ಯಾಚರಣೆ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಬೇರೆಲ್ಲ ಸ್ಪಾಟ್ಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭ ಇಲ್ಲಿ ಬಹಳ ಆಳಕ್ಕೆ ಹೋಗಿದ್ರು, ಬಹಳ ದೊಡ್ಡ ತಂತ್ರಜ್ಞಾನವನ್ನು ಬಳಸಿದ್ರು, ಮತ್ತು ಒಂದು ದೊಡ್ಡ ಚಾಲೆಂಜನ್ನು ರಿಸ್ಕನ್ನು SIT ತೆಗೆದುಕೊಂಡಿತ್ತು. ಪ್ರಣವ್ ಮೋಹಂತಿಯವರು ಕೂಡ ನಿನ್ನೆ ಬಂದಿದ್ರು. ಹಾಗಾಗಿ ಇಲ್ಲಿ ಏನೂ ಸಿಗದೆ ಹೋದಂಥ ಸಂದರ್ಭ ಇದು ಕಾರ್ಯಾಚರಣೆಗೆ ಅಥವಾ SIT ಅಧಿಕಾರಿಗಳಿಗೂ ಕೂಡ ಒಂದು ಹಿನ್ನಡೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ SIT ಅಧಿಕಾರಿಗಳು ನಿನ್ನೆಯ ಈ ಒಂದು ಕಾರ್ಯಾಚರಣೆಯ ಬಳಿಕ ಇವತ್ತಿನ ಕೇಸ್ ಶೋಧ ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿ ಏನೂ ಸಿಗದೇ ಇರುವಂಥ ಹೊತ್ತಿನಲ್ಲಿ ಈ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡ್ತಾರಾ ಅಥವಾ ಮುಂದುವರಿಸ್ತಾರಾ ಅನ್ನುವಂಥದ್ದೇ ಸದ್ಯ ಎಲ್ಲರಲ್ಲೂ ಇರುವಂಥ ಕುತೂಹಲ. ಮತ್ತು ನಿನ್ನೆ ಅಧಿವೇಶನದಲ್ಲಿ ಆಗಿರುವಂಥ ಒಂದಿಷ್ಟು ಕೋಲಾಹಲ ಏನಿದೆ, ಇದರ ಆಧಾರದಲ್ಲೂ ಕೂಡ ಸರ್ಕಾರ ಮುಂದಿನ ನಿರ್ಧಾರ ಏನು ತೆಗೆದುಕೊಳ್ಳುತ್ತೆ. ಯಾಕಂದರೆ ಸಾಕಷ್ಟು ಖರ್ಚು ವೆಚ್ಚಗಳು ಇದೆ, ಸಾರ್ವಜನಿಕವಾಗಿಯೂ ಕೂಡ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಒಂದಿಷ್ಟು ಅಧಿಕಾರಿಗಳ ತಂಡ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ದಿನನಿತ್ಯದ ಖರ್ಚು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಯಾಕಂದರೆ ನಿನ್ನೆ ಬಂದಂಥ ಒಂದು GPR ಯಂತ್ರವನ್ನೇ ನಾವು ನೋಡಬಹುದು, ಸರಿಸುಮಾರು 2 ರಿಂದ 3 ಲಕ್ಷದವರೆಗೂ ಕೂಡ ಸಾಗಾಟ ಎಲ್ಲವನ್ನ ಸೇರೋದಕ್ಕೆ ಖರ್ಚಿದೆ. ಹಾಗಾಗಿ SIT ಮುಂದಕ್ಕೆ ಏನು ಮಾಡುತ್ತೆ, ಈಗ ಇರುವಂಥ ಸಾಕ್ಷಿಗಳ ಆಧಾರದಲ್ಲಿ ಮುಂದೆ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಾ ಅಥವಾ ಸದ್ಯ ಉತ್ಖನನ ಕಾರ್ಯಾಚರಣೆಗೆ ಬ್ರೇಕ್ ಹಾಕಿ ಬಂದಿರುವಂತಹ ಸಾಕ್ಷ್ಯಗಳ ವಿಚಾರಣೆಯನ್ನ ಮಾಡಿ ಮುಂದಕ್ಕೆ ಈ ಉತ್ಖನನ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕು ಬೇಡವೋ ಅನ್ನುವಂಥ ನಿರ್ಧಾರಕ್ಕೆ ಬರುತ್ತಾ ಕಾದ್ ನೋಡಬೇಕಾಗಿದೆ. ಸೌಖ್ಯ ಆದಿತ್ಯ, ಅದೇ GPR ಯಂತ್ರವನ್ನ ತರಿಸ್ಕೊಂಡಿದ್ದೆ ಏನಾದರೂ ಡಿಟೆಕ್ಟ್ ಆಗುತ್ತಾ ಅನ್ನುವಂಥ ಕಾರಣಕ್ಕೆ, ಜೊತೆಗೆ ದೂರುದಾರರ ಪರ ವಕೀಲರು ಕೂಡ ಅದೇ ಸಲಹೆಯನ್ನ ಕೊಟ್ಟಿದ್ರು, ಹಂಗಾಗಿ ತರಿಸ್ಕೊಂಡಿದ್ರು. ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೂಡ. ಹಾಗಾಗಿ GPR ಈಗಲೂ ಕೂಡ ಅಲ್ಲೇ ಇದೆಯಾ ಅಥವಾ ವಾಪಸ್ ಕಳಿಸ್ಕೊಟ್ಟಿದ್ದಾರೆ? ಕಾರಣ ಈಗ ಮಳೆ ಆಗಿರೋದ್ರಿಂದ ಅದರಿಂದ ಈಗಂತೂ ಏನು ಉಪಯೋಗ ಇಲ್ಲ. ಮತ್ತೊಂದು ಕಡೆ ದೂರುದಾರ ಈ ಪಾಯಿಂಟ್ ನಂಬರ್ 7 ರಿಂದ 12ರವರೆಗೂ ಏನೂ ಸಿಕ್ಕಿಲ್ಲ. ಹಾಗಾಗಿ ಏನಾದರೂ ವಿಚಲಿತನಾಗಿದ್ದಾರಾ? ಈ ಪಾಯಿಂಟ್ ಬಗ್ಗೆ ಆತನಿಗೆ ಕನ್ಫ್ಯೂಷನ್ಸ್ ಇರೋದ್ರ ಬಗ್ಗೆ ಏನಾದರೂ ಗೊತ್ತಾಗ್ತಿದೆಯಾ? ಕಾರಣ ಆತನ ವಿಜುವಲ್ಸ್ ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆ ಬಹಳ ಆ್ಯಕ್ಟಿವ್ ಆಗಿದ್ದ, ಹಾಗಾಗಿ ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸೌಖ್ಯ, ಹೌದು. ಆತ ಮಾರ್ಕ್ ಮಾಡಿರುವಂಥ ಜಾಗಗಳ ಪೈಕಿ ಪಾಯಿಂಟ್ ನಂಬರ್ 1, ಆ ಬಳಿಕ ಪಾಯಿಂಟ್ ನಂಬರ್ 9, 10, 11, 12 ಮತ್ತು 13
13 ಮೇಲೆ ಆತ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟಿದ್ದ. ಯಾಕಂದರೆ ಇಲ್ಲಿ ನಾವು ನೀನೆ ಗಮನಿಸಿದಂಥ ರೀತಿಯಲ್ಲೂ ಕೂಡ SIT ಅಧಿಕಾರಿಗಳು ಯಾಕೆ ಇಷ್ಟು ದೊಡ್ಡ ರಿಸ್ಕನ್ನು ತೆಗೆದುಕೊಂಡ್ರು ಅಂತ ವಿಮರ್ಶೆ ಮಾಡ್ತಾ ಹೋಗೋದಾದರೆ, ಆತ ತೋರಿಸಿದಂಥ ಒಂದು ಕಾನ್ಫಿಡೆನ್ಸ್ ಮತ್ತು ಆತ ಮಾಡ್ತಾ ಇರುವಂಥ ಒಂದಿಷ್ಟು ಬೇಡಿಕೆಗಳು ಮತ್ತು ಆತ ಏನು ಚಡಪಡಿಕೆಯನ್ನು ತೋರಿಸ್ತಾ ಇದ್ದಾನೆ. ಅಂದರೆ ಇಲ್ಲಿ ನಾನು ಹೂತು ಹಾಕಿದ್ದೀನಿ, ಇಲ್ಲಿ ಇದ್ದೇ ಇದೆ, ಇಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಮೃತದೇಹಗಳನ್ನು ಹೂತು ಹಾಕಿದ್ದೀನಿ, ಇಲ್ಲಿ ನಂಗೆ ಬಹಳ ಕಾನ್ಫಿಡೆನ್ಸ್ ಇದೆ, ನೀವು ಮತ್ತೆ ಇಲ್ಲಿ ಅಗೀರಿ ಅಂತ ಆತ ಹೇಳ್ತಾ ಇದ್ದಾನೆ. ಅಂದರೆ ಈ ಜಾಗದ ಬಗ್ಗೆ ಆತ ಬಹಳ ಕಾನ್ಫಿಡೆನ್ಸನ್ನು ಇಟ್ಕೊಂಡಿದ್ದಾನೆ. ನೀವು ಹೇಳಿದ ರೀತಿಯಲ್ಲೇ 9ರ ಬಳಿಕ ಪಾಯಿಂಟ್ ನಂಬರ್ 9ರಿಂದ 13ರವರೆಗೂ ಕೂಡ ಆತ ಬಹಳ ನಿರೀಕ್ಷೆಗಳನ್ನು ಇಟ್ಟುಕೊಂಡಂಥ ಜಾಗಗಳಿವೆ. ಯಾಕಂದರೆ 9ರಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳುವಂಥ ಸಂದರ್ಭ ಆತ ಅಷ್ಟು ವಿಚಲಿತನಾಗೋದಿಲ್ಲ. ಓಕೆ, ಪಾಯಿಂಟ್ ನಂಬರ್ 10ಗೆ ಹೋಗೋಣ, 10ನಲ್ಲೂ ಏನು ಸಿಗಲಿಲ್ಲ, 11ಗೆ ಹೋದಂಥ ಸಂದರ್ಭ ಆತ ಗುಡ್ಡದ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲೊಂದಿಷ್ಟು ಸಾಕ್ಷ್ಯಗಳು ಸಿಗುತ್ತೆ, ಆದರೆ ಅದು ಈ ತನಿಖೆಗೆ ಪೂರಕವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಆ ಬಳಿಕ ಆತನ ಕಾನ್ಫಿಡೆನ್ಸ್ ಕೂಡ ಬಹಳ ಕಮ್ಮಿ ಆಗ್ತಾ ಹೋಗಿರೋದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಪಾಯಿಂಟ್ ನಂಬರ್ 11 ಹೇಗೆ ಉತ್ಖನನಕ್ಕೆ ಹೋದಂಥ ಸಂದರ್ಭ ಆ ಇಡೀ ದಿನದ ಕಾರ್ಯಾಚರಣೆ ಮುಗಿಸಿ ಅಲ್ಲೊಂದಿಷ್ಟು ಅಸ್ಥಿಪಂಜರ ಕೂಡ ಸಿಕ್ಕಿತ್ತು. ಆದರೆ ಅದು ಇತ್ತೀಚೆಗೆ ಯಾರೋ ಮೃತಪಟ್ಟಂಥವರ ಅಸ್ಥಿಪಂಜರ, ಅದರ ಹಿಂದೆ ಕೂಡ SIT ಬಿದ್ದಿದೆ. ಆದರೆ ಆ ಇಡೀ ದಿನ ಕಾರ್ಯಾಚರಣೆ ಬಂದಂಥ ಸಂದರ್ಭದಲ್ಲೂ ಕೂಡ ಆತನ ಮುಖದಲ್ಲೊಂದು ನಿರಾಶಾಭಾವವನ್ನು ಕೂಡ ನಾವು ಗಮನಿಸಿದ್ವಿ. ಆ ಬಳಿಕ ಆತನ ಕಾನ್ಫಿಡೆನ್ಸ್ ಬಹಳ ಕಮ್ಮಿ ಆಗಿತ್ತು. ಬೇರೆಲ್ಲ ಪಾಯಿಂಟ್ಗಳಲ್ಲೂ ಕೂಡ, ಅದು ಪಾಯಿಂಟ್ ನಂಬರ್ 12 ಆಗಿರಬಹುದು, ಆ ಬಳಿಕ ಉತ್ಖನನವಾದಂತಹ ಪಾಯಿಂಟ್ ನಂಬರ್ 11, ಅದಾದ ಬಳಿಕ ಕಲ್ಲೇರಿಯ ಭಾಗದಲ್ಲೂ ಕೂಡ ಆತ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟಿದ್ದ. ಯಾಕಂದರೆ ಆತನ ಪಶ್ಚಾತ್ತಾಪದ ಪತ್ರ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಆ ಕಲ್ಲೇರಿಯ ಕಥೆಯಿಂದ. ಶಾಲಾ ಬಾಲಕಿಯ ಮೃತದೇಹವನ್ನು ನಾನು ಹೂತು ಹಾಕಿದ್ದೀನಿ ಅನ್ನುವಂಥ ವಿಚಾರವನ್ನು ಆತ ಉಲ್ಲೇಖ ಮಾಡಿದ್ದ. ಹಾಗಾಗಿ ಆ ಒಂದು ವಿಚಾರದಿಂದ ಒಂದು ರೀತಿಯ ತಳ್ಳಣ ಸೃಷ್ಟಿಯಾಗಿತ್ತು. ಈ ಪ್ರಕರಣ ತನಿಖೆ ಆಗಲೇಬೇಕು, ಈ ಥರ ಎಲ್ಲ ಸಾಧ್ಯನಾ ಅನ್ನುವಂಥ ರೀತಿಯ ಚರ್ಚೆ ಸಾರ್ವಜನಿಕವಾಗಿ ಹೊರಹೊಮ್ಮಿ ಅದು SIT ರಚನೆ ಆಗುವವರ ಹಂತಕ್ಕೂ ಕೂಡ ಹೋಗಿತ್ತು. ಹಾಗಾಗಿ ಅಲ್ಲೂ ಕೂಡ ಆತ SIT ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಭಾಳಷ್ಟು ಅವರಲ್ಲಿ ಬೇಡಿಕೊಂಡಿದ್ದ, ನಾನು ಇಲ್ಲಿ ಹಾಕಿರೋದು ನಿಜ, ನೀವಿಲ್ಲಿ ಉತ್ಖನನ ಮಾಡಿ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಒಂದಲ್ಲ ಎರಡಲ್ಲ ಸರಿಸುಮಾರು ಟೋಟಲ್ ಆಗಿ ಒಂದು 4 ಗುಂಡಿಯನ್ನು ತೆಗೆದಿದ್ದಾರೆ ಈತನ ಮಾಹಿತಿ ಆಧಾರದಲ್ಲಿ ಅನ್ನುವಂಥ ಒಂದು ಮಾಹಿತಿ ಇತ್ತು. ಅಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿದ ಸಂದರ್ಭ ಆತ ಸಾಕಷ್ಟು ಫ್ರಸ್ಟ್ರೇಟೆಡ್ ಆಗಿದ್ದ. ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯ ನೋವನ್ನು ಅಳಲನ್ನು SIT ಅಧಿಕಾರಿಗಳ ಜೊತೆಗೂ ಕೂಡ ಹಂಚಿಕೊಂಡಿದ್ದ. ನಾನು ಇಲ್ಲಿ ಬಂದಿರೋದು ನಿಜ ಅನ್ನುವಂಥ ರೀತಿಯಲ್ಲಿ ಅವ್ರ ಹತ್ರ ಕೇಳಿ ಇವ್ರ ಹತ್ರ ಕೇಳಿ ಇಲ್ಲೊಂದು ಮನೆ ಇದೆ, ನಾ ಮನೆಗೆ ಹೋಗಿದ್ದೆ ಅನ್ನುವಂಥ ರೀತಿಯಲ್ಲೂ ಕೂಡ ಆತ ಮಾಹಿತಿಯನ್ನು ಹೇಳಿದ್ದ. ಹಾಗಾಗಿ ಆತನ ಚಡಪಡಿಕೆ, ಆತನ ಆ ಒಂದು ಫ್ರಸ್ಟ್ರೇಷನನ್ನು ಕಂಡಂಥ SIT ಅಧಿಕಾರಿಗಳು, ಯಾಕಂದರೆ ಅಲ್ಲಿ ಇರುವಂಥವರು ಕೂಡ ಒಳ್ಳೆಯ ಅಧಿಕಾರಿಗಳು, IPS ಅಧಿಕಾರಿಗಳು, ಯಾರೋ ಒಬ್ಬ ವ್ಯಕ್ತಿ ಸುಳ್ಳು ಹೇಳಿಕೆ, ಸುಳ್ಳು ಸಾಕ್ಷ್ಯ ಅಥವಾ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಅನ್ನುವಂಥದ್ದು ಇದ್ದಿದ್ರೆ ಇಷ್ಟು ದಿನದ ಅಂತರದಲ್ಲಿ ಅವರಿಗೂ ಕೂಡ ಅದರ ಬಗ್ಗೆ ಒಂದು ಅನುಮಾನವಾದರೂ ಬರ್ತಾ ಇತ್ತು. ಆದರೆ ಅವರು ಆತನ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ ಒಂದು ಸಾಕ್ಷಿ ಏನು ಅಂದರೆ ಅದು ಪಾಯಿಂಟ್ ನಂಬರ್ 13. ಮತ್ತು ಇವತ್ತು ಆ ಕಾರ್ಯಾಚರಣೆ ಮುಂದುವರೆದ್ರೆ ಆತನ ಮೇಲೆ ಬಹಳ ವಿಶ್ವಾಸವನ್ನು, ಬಹಳ ಸಪೋರ್ಟನ್ನು SIT ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಸಾಬೀತಾಗುತ್ತೆ. ಆದರೆ ಈ ನಡುವೆ ಕಳೆಬರಹ ಸಿಗ್ತಾ ಇಲ್ಲ, ಯಾವುದು ಸಾಕ್ಷಿಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದೇ ಒಂದು ಹಿನ್ನಡೆ. ಬಿಟ್ಟರೆ SIT ಅಧಿಕಾರಿಗಳು ಆತನ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿರುವಂಥದ್ದನ್ನು ನಾವು ಪೂರ್ಣ ಪ್ರಮಾಣವಾಗಿ ಗಮನಿಸಬಹುದು. ಹಾಗಾಗಿ ಆ ವಿಶ್ವಾಸದ ಆಧಾರದಲ್ಲಿ ಇವತ್ತು ಉತ್ಖನನ ನಡೆಯುತ್ತಾ ಅಥವಾ ಇವತ್ತು ಬೇರೆ ಜಾಗಕ್ಕೆ ಹೋಗ್ತಾರಾ ಕಾದು ನೋಡಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ಗೆ.